ನಿಮಗೆ ಈ ವಿಡಿಯೋದಲ್ಲಿ ಏನು ಹೇಳಬೇಕು ಅಂದರೆ ಅಸಂಘಟಿತ ವಲಯರ ಅಸಂಘಟಿತ ವಲಯರ 11 ವಲಯಗಳಿಗೆ ಏನು ಲೇಬರ್ ಕಾರ್ಡ್ ಅಂತ ಮಾಡಿದಾರಲ್ಲ ಆ ಲೇಬರ್ ಕಾರ್ಡ್ ಬಗ್ಗೆ ನಾನು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಆದ ಸೇವೋಟೆಕ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೀನಿ. ಈ ಅಸಂಘಟಿತ ಕಾರ್ಮಿಕರ ವಲಯದ ಎಷ್ಟು ಕೆಲಸ ಮಾಡೋರು ಈ ವಲಯದಲ್ಲಿ ಬರ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಪ್ಪ ಅಂದರೆ ಈ ವಲಯದಲ್ಲಿ 11 ಅಸಂಘಟಿತ ವಲಯರು ಬರ್ತಾರೆ. ಈ ವಲಯದಿಂದ ಕೂಡ ಕಾರ್ಮಿಕ ಕಾರ್ಡ್ ಇರುತ್ತೆ. ಇದರಿಂದ ಕೂಡ ಎಲ್ಲ ಹೆಲ್ಪು ಇರುತ್ತೆ. ಈ ಕಾರ್ಡನ್ನು ಹೇಗೆ ಪಡೆಯೋದು ಮತ್ತು ಇದಕ್ಕೆ ಬೇಕಾದಂಥ ದಾಖಲಾತಿಗಳು ಮತ್ತು ಇದರಿಂದ ಏನೇನು ಬೆನಿಫಿಟ್ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ನಾವು ಈ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ನಾವೀಗ ಯಾವ ರೀತಿ ಅಂತ ನೋಡೋಣ. ಈ ಗೂಗಲ್ಗೆ ಹೋಗ್ಬಿಟ್ಟು ನಾವು ಇದಕ್ಕೆ ಅಂಬೇಡ್ಕರ್ ಸಹಾಯಸ್ಥ ಅಂತಲೂ ಹೊಡಿಬೋದು. ಅಂಬೇಡ್ಕರ್ ನಿಮಿಷ ಅಂಬೇಡ್ಕರ್ ಸಹಾಯಸ್ಥ ಕರ್ನಾಟಕ ಕಾರ್ಮಿಕ ಕಾರ್ಡ್ ಅಂತೇಳಿ ಅದರ ಬಗ್ಗೆ ಸಹಾಯಸ್ಥ ಸ್ಕೀಮ್ ಏನಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಇಲ್ಲಿ ನೋಡ್ರಿ, ಕರ್ನಾಟಕ ಸರ್ಕಾರ ಕಾರ್ಮಿಕರ ಇಲಾಖೆ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತೇಳಿ. ಇದರಲ್ಲಿ ನಾನು ಹೇಳಿದ ಹಾಗೆ ಅಂಬೇಡ್ಕರ್ ಕಾರ್ಮಿಕರ ಸಹಾಯಸ್ಥ ಯೋಜನೆ ಅಂತೇಳಿದ್ದು ಇದು ಕೂಡ ಲೇಬರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರವು ಪ್ರಸ್ತುತ 43 ವಲಯಗಳ ಕಾರ್ಮಿಕರನ್ನು ಅಸಂಘಟಿತ ಕಾರ್ಮಿಕರು ಅಂದರೆ 43 ವಲಯದ ಕಾರ್ಮಿಕರನ್ನು ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯು ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದೆ. ಸದರಿ ಯೋಜನೆಯಡಿ ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ಯೋಜನೆಗೆ ಯಾವ್ಯಾವ ವಲಯಗಳನ್ನ ಯಾವ್ಯಾವ ಕಾರ್ಮಿಕರನ್ನ ಈ ಯೋಜನೆಯಲ್ಲಿ ಸಂಬಂಧಪಟ್ಟಿದೆ ಅಂದರೆ ಇದು ಒಂದು ಸ್ಮಾರ್ಟ್ ಕಾರ್ಡ್ ಆಗಿರುತ್ತೆ. ಲೇಬರ್ ಕಾರ್ಡ್ ಹೆಂಗೆ ಕಟ್ಟಡ ಕಾರ್ಮಿಕರ ಲೇಬರ್ ಕಾರ್ಡ್ ಯಾವ ರೀತಿ ಇರುತ್ತೋ ಅದೇ ಈ ಅಸಂಘಟಿತ ವಲಯರಿಗೆ ಲೇಬರ್ ಕಾರ್ಡ್ ಆಗಿರುತ್ತೆ. ಈ ಯೋಜನೆ 11 ನಾನು ಹೇಳಿದ್ನಲ್ಲ 11 ಅಸಂಘಟಿತ ವಲಯಗಳಾದ ಅಂದರೆ ಹಮಾಲ್ರು, ಈ ಮೂಟೆ ಬರ್ತಾರಲ್ಲ APMC ಮಾರ್ಕೆಟ್ ಅಥವಾ ಮತ್ತೊಂದು ಹೆಸರಲ್ಲಿ ಅವರಿಗೆ ಈ ಕಾರ್ಡನ್ನು ಸೌಲಭ್ಯ ಐತೆ. ಚಿಂದಿ ಆಯುವರು ಅಂದರೆ ಬೀದಿ ಬದಿಗಳಲ್ಲಿ ಕಸ ಈ ಆಯ್ಕೊಂಡು ಚಿಂದಿ ಆಯ್ತಾರಲ್ಲ ಅವ್ರಿಗೂ ಇರುತ್ತೆ. ಗೃಹ ಕಾರ್ಮಿಕರು ಅಂದರೆ ಈಗ ಹೆಣ್ಮಕ್ಳು ಬೇರೆ ಮನೆಗೆ ಬಟ್ಟೆ ತೊಳೆಯೋಕೆ ಹೋಗ್ತಾರೆ, ಮತ್ತೊಂದಕ್ಕೆ ಹೋಗ್ತಾರೆ, ವಾಷರ್ಗೆ ಹೋಗ್ತಾರೆ, ಮನೆ ಕ್ಲೀನಿಗೆ ಹೋಗ್ತಾರೆ. ಆ ಥರದವ್ರಿಗೆ ಈ ಒಂದು ಯೋಜನೆಯೂ ಇದೆ. ಟೈಲರ್ ಮನೆಯಲ್ಲೇ ಟೈಲರಿಂಗ್ ಮಾಡ್ತಾರೆ ಅಥವಾ ಟೈಲರ್ ಶಾಪ್ ಮಾಡಿರ್ತಾರಲ್ಲ ಅವ್ರಿಗೂ ಈ ಕಾರ್ಡ್ ಸೌಲಭ್ಯ ಇರುತ್ತೆ. ಮೆಕ್ಯಾನಿಕ್ ಅಂದರೆ ಗಾಡಿ ರಿಪೇರಿ ಎಲ್ಲ ಮೆಕ್ಯಾನಿಕ್ ಥರ ಅವ್ರಿಗೂ ಕೂಡ ಇರುತ್ತೆ. ಹಾಗೂ ಅಗಸರು ಅಂದರೆ ಬಟ್ಟೆ ದೋಬಿಗಳಿರ್ತಾರಲ್ಲ ಅವರಿಗೆ. ಅಕ್ಕಸಾಲಿಗರು ಅಂದರೆ ಬಂಗಾರದ ಕೆಲಸ ಮಾಡ್ತಾರಲ್ಲ ಅವರಿಗೆ. ಕಮ್ಮಾರರು ಅಂದರೆ ಈ ಕಬ್ಬಿಣದ ಕೆಲಸ ಮಾಡ್ತಾರಲ್ಲ, ಅಂದರೆ ಈ ಹೇಳ್ತಾರಲ್ಲ ಈಗ ಚಮ್ಮಟಿಗೆ ಹೊಡಿಯೋದು, ಈ ಕಬ್ಬಿಣ ಬೆಂಕಿಯಲ್ಲಿಟ್ಟು ಕಾಸಿ ಆ ಥರ ಮಾಡ್ತಾರಲ್ಲ ಅವರಿಗೆ. ಕುಂಬಾರರು ಅಂದರೆ ಮಡಿಕೆ ಆ ಥರ ಮಾಡ್ತಾರಲ್ಲ ಅವ್ರಿಗೆ ಬರುತ್ತೆ. ಕ್ಷೌರಿಕರು ಅಂದರೆ ಕಟಿಂಗ್ ಶಾಪ್ ಇಟ್ಕೊಂಡಿರ್ತಾರಲ್ಲ ಅವರಿಗೆ ಈ ಕಾರ್ಡ್ ಬರುತ್ತೆ. ಮತ್ತು ಬಟ್ಟಿ ಕಾರ್ಮಿಕರು ಅಂದರೆ ಈ ಮಂಡಕ್ಕಿ ಬಟ್ಟಿ ಮತ್ತೊಂದು ಬಟ್ಟಿಗಳನ್ನ ಇಟ್ಕೊಂಡಿರ್ತಾರೆ. ಏಕ ಚಿಹ್ನೆಯಡಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡನ್ನು ನೀಡಲಾಗುತ್ತೆ. ಇಂಥವರು ಈ ಸ್ಮಾರ್ಟ್ ಕಾರ್ಡ್ನ ಅಪ್ಲೈ ಮಾಡಿ ಈ ಕಾರ್ಡ್ನ ಪ್ರಯೋಜನ ಪಡಿಬೋದು. ಷರತ್ತುಗಳು, ಈ ಕಾರ್ಡ್ನ ಪಡೆಯೋಕ್ಕೆ ಏನೇನು ಷರತ್ತು ಮಾಡಿದರೆ ಆ ವ್ಯಕ್ತಿ ಕರ್ನಾಟಕ ನಿವಾಸಿಯಾಗಿರಬೇಕು, ಅವನಿಗೆ 18ರಿಂದ 60 ವರ್ಷ ವಯಸ್ಸಾಗಿರಬೇಕು, ಅಟ್ಲೀಸ್ಟ್ ಅವನು ಈ ಕರ್ನಾಟಕದ ಅಸಂಘಟಿತ ವಲಯದ ಕಾರ್ಮಿಕರ ಅನ್ವಯಿಸುತ್ತಾನೆ ಅಂದರೆ ಅವನು ಈಗ ಕರ್ನಾಟಕ ನಿವಾಸಿಯಾಗಿರಬೇಕು, 18ರಿಂದ 60 ವರ್ಷದೊಳಗಿರಬೇಕು. ಅಂಥವ್ರಿಗೆ ಈ ಕಾರ್ಮಿಕ ಸ್ಮಾರ್ಟ್ ಕಾರ್ಡ್ನ ಕೊಡೋಕ್ಕಾಗುತ್ತೆ. ಸ್ಮಾರ್ಟ್ ಕಾರ್ಡ್ ಪಡೆಯಲು ಈ ಮಂಡಳಿ ವೆಬ್ಸೈಟ್ ಅಂದರೆ www.ksuwssw.karnataka.government
ಪೋರ್ಟಲ್ ನಿಗದಿತ ಅರ್ಜಿಯ ನಮೂನೆಯನ್ನು ನಾವು ಸಲ್ಲಿಸ್ಬೋದು. ಆಯ್ತಾ? ಯಾವುದು? ಈ ಒಂದು ವೆಬ್ಸೈಟಲ್ಲಿ ಅವರು ಸಲ್ಲಿಸ್ಬೋದು. ಈಗ ಆ ದಾಖಲಾತಿಗಳು ಏನೇನು ಬೇಕು ಅವರಿಗೆ, ನಾನು ಹೇಳ್ದಾಗೆ ಅವರಿಗೆ ಒಂದು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಬೇಕಾಗುತ್ತೆ. ಆಮೇಲೆ ವಯಸ್ಸಿನ ಪ್ರಮಾಣ ಪತ್ರ ಅಂದರೆ ಏಜ್ ಪ್ರೂಫಿಗೆ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಅಥವಾ ಆಧಾರ್ ಕಾರ್ಡೇ ಮೇಯ್ನ್ ಆಗಿರುತ್ತೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡು ಅಂತ ಹೇಳ್ತಾರೆ. ಆಧಾರ್ ಕಾರ್ಡ್ ಪಟ್ಟಿ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಆಮೇಲೆ ಅವರ ಅರ್ಜಿ ಶುಲ್ಕವನ್ನು ಕೊಡಬೇಕಾಗುತ್ತೆ. ಪ್ರತಿ ಸ್ಮಾರ್ಟ್ ಕಾರ್ಡ್ನ ಪಡೆಯಲು ಕಾರ್ಮಿಕರ ಸೇವಾ ಕೇಂದ್ರದ ಕಾರ್ಮಿಕ ಬಂಧುಗಳ ಸಹಾಯ ಪಡೆಯಬಹುದು. ಅಂದರೆ ಆನ್ಲೈನಲ್ಲಿ ಈ ವೆಬ್ಸೈಟ್ಗೆ ಹೋಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಈ ಅರ್ಜಿನ ಸಲ್ಲಿಸಿದ ಮೇಲೆ ಕೆಲವರಿಗೆ ಈ ಶ್ರಮ ಸಮ್ಮಾನ ಹಾಗೂ ವಿಶೇಷ ಪುರಸ್ಕಾರ ಪ್ರಶಸ್ತಿನೂ ಕೂಡ ಕರ್ನಾಟಕ ಸರ್ಕಾರದ ವತಿಯಿಂದ ಇಟ್ಟಿರ್ತಾರೆ ಈ ಕಾರ್ಡಿಗೆ. ಏನಪ್ಪ ಈ ಕಾರ್ಡನ್ನು ಪಡೆದವರು ಅಂದರೆ ಪ್ರತಿ ವರ್ಷ ಮಾರ್ಚ್ 1ನೇ ತಾರೀಕು ಅಂದರೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಕಾರ್ಮಿಕರ ಸನ್ಮಾನ ದಿನಾಚರಣೆ ಆಚರಿಸಿ ನಿಗದಿಪಡಿಸಿದ 11 ವಲಯ ಅಸಂಘಟಿತ ಕಾರ್ಮಿಕರಲ್ಲಿ ವಿಶೇಷ ಸಾಧನ ಮಾಡಿರೋರನ್ನು ಗುರುತಿಸಿ ಪ್ರತಿ ಜಿಲ್ಲೆಗೆ ಪ್ರತಿ ವರ್ಗಕ್ಕೆ 3ರಂತೆ ಶ್ರಮ ಸಮ್ಮಾನ ಪ್ರಶಸ್ತಿ ನೀಡಲಾಗುತ್ತೆ. ಅಂದರೆ ಪ್ರತಿ ಜಿಲ್ಲೆ ಪ್ರತಿ ವರ್ಗ ಅಂದರೆ ವರ್ಗಗಳಿರ್ತಾವಲ್ಲ, ಅಂದರೆ ಅಮಾಲ್ದ್ರು, ಚಿಂದಿಯಾಯರು, ಆ ವರ್ಗಗಳಿಗೆ ಒಬ್ಬೊಬ್ಬರಿಗೆ 3 ಪ್ರಶಸ್ತಿಗಳನ್ನ 3 ಜನಕ್ಕೆ ಕೊಡ್ತಾರೆ. ಪ್ರಥಮ ಪ್ರಶಸ್ತಿ 15,000 ಮೌಲ್ಯದ ಚಿನ್ನದ ಪದಕ ಹಾಗೂ ಪ್ರಶಂಸಾ ಪತ್ರ ಆಗಿರುತ್ತೆ. ಈ ದ್ವಿತೀಯ ಪ್ರಶಸ್ತಿ 10,000 ಮೌಲ್ಯದ ಬೆಳ್ಳಿ ಪದಕ ಕೊಡ್ತಾರೆ ಮತ್ತು ಒಂದು ಪ್ರಶಸ್ತಿ ಪತ್ರವನ್ನು ಕೊಡ್ತಾರೆ. ತೃತೀಯ ಪ್ರಶಸ್ತಿ 8,000 ಮೌಲ್ಯದ ಬೆಳ್ಳಿಯ ಪದಕ ಆಗಿರುತ್ತೆ ಮತ್ತು ಸರ್ಟಿಫಿಕೇಟ್ ಪ್ರಶಸ್ತಿ ಪತ್ರ ಕೊಡ್ತಾರೆ. ವಿಶೇಷ ಪುರಸ್ಕಾರ 1,000 ರೂಪಾಯಿ, ಅಂದರೆ ಇತರರು ಏನಾದರೂ ಸಾಧನೆ ಮಾಡಿ ಅವರೇನಾದರೂ ತುಂಬ ಜನ ಇದ್ರು ಅಂದ್ರೆ 1,000 ರೂಪಾಯಿ ನಗದು ಕೊಡ್ತಾರೆ. ಮತ್ತು ಪ್ರತಿ ಜಿಲ್ಲೆಯ ಪ್ರತಿ ವರ್ಗದ 8 ಕಾರ್ಮಿಕರಿಗೆ ಒಂದು ವರ್ಗದ ಅಂದರೆ ಪ್ರತಿ ವರ್ಗದ 8 ಒಂದೊಂದು, ಈಗ ಅಮಾಲ್ದ್ರೆ ಅವ್ರ ವರ್ಗದಲ್ಲಿ 8 ಜನಕ್ಕೆ, ಆ ಥರ ಇದು 3 ಜನಕ್ಕೆ, ಇದು 3 ಜನಕ್ಕೆ, ಇದು 3 ಜನಕ್ಕೆ, ಇದು 8 ಜನಕ್ಕೆ ರೀತಿಯಲ್ಲಿ ಪ್ರಶಸ್ತಿ ಪುರಸ್ಕಾರನ ಕೊಡ್ತಾರೆ. ಈ ಕಾರ್ಡನ್ನು ನೀವು ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು ಅಂದರೆ ನಿಮ್ಮ ಹತ್ತಿರದ CSC ಸೇವಾ ಕೇಂದ್ರಗಳಾಗಿರ್ಬೋದು, ಕರ್ನಾಟಕ ಒನ್ ಆಗಿರ್ಬೋದು, ಅಥವಾ ಆನ್ಲೈನ್ ಸೆಂಟ್ರ್ಗಳಲ್ಲಿ ನೀವು ಹೋಗ್ಬಿಟ್ಟು ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದ್ರಿಂದ ನಿಮಗೆ ತುಂಬ ಉಪಯೋಗ ಇದೆ. ಈ ಅರ್ಜಿಗೆ ಏನೇನು ಬೇಕು ಅಂದರೆ ನನ್ನ ದಾಖಲಾತಿಗಳನ್ನ ನಾನು ನಿಮಗೆ ಹೇಳ್ತೀನಿ. ಬೇಕಾಗುವ ದಾಖಲಾತಿ: ಒಂದು, ನಿಮಗೆ ಪಾಸ್ಪೋರ್ಟ್ ಸೈಜ್ ಅಳತೆ ಫೋಟೋ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಬೇಕಾಗುತ್ತೆ. ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್, ಅಂದರೆ ಎಲ್ಲರ ಆಧಾರ್ ಕಾರ್ಡ್ ಯಾಕಪ್ಪ ಅಂದರೆ ಅಲ್ಲಿ ನಾಮಿನಿ ಮತ್ತು ಆ ಸದಸ್ಯರ ಎಲ್ಲ ವಿವರಗಳನ್ನ ಹಾಕಿದರೆ ಅವರು ಕೂಡ ಪಾಲ್ದಾರ ಆಗಿರ್ತಾರೆ ಆ ಕಾರ್ಡಿಗೆ. ಹಂಗಾಗಿ ರೇಷನ್ ಕಾರ್ಡ್ ಪ್ರತಿದಿನ ತೊಗೊಂಡೋಗ್ಬೇಕು. ರೇಷನ್ ಕಾರ್ಡ್ ನಂಬರ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಂಗಾಗಿ ನೀವು ರೇಷನ್ ಕಾರ್ಡ್ ತಗೊಂಡೋಗ್ಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ಕು, ಹಾಗೆ ಅದೇ ರೀತಿ ನೀವು ಮೊಬೈಲ್ನ ತಗೋಬೇಕಾಗುತ್ತೆ. ಹಾಗೆ ನೀವು ಮೊಬೈಲ್ ತಗೊಂಡೋಗ್ಬೇಕು. ಇಷ್ಟು ನಿಮಗೆ ಈ ಇದರಲ್ಲಿ ಬೇಕಾಗುತ್ತೆ. ನಾನು ಹೇಗಪ್ಪ ಅರ್ಜಿಗಳನ್ನ ಸಲ್ಲಿಸೋದು ಯಾವ ರೀತಿ ಅನ್ನೋದು ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೀನಿ.